ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಒಂದು ಎಕ್ಸ್ಕ್ಲೂಸಿವ್ ಟಾಪಿಕ್ ಕೊಡ್ತೀನಿ. ವಿಡಿಯೋ ಲಾಗ್ ಮಾಡ್ತಿದ್ದಾರೆ ಸೆಟ್ ಅಲ್ಲಿ ಪ್ರಾಕ್ಟೀಸ್. your boyfriend ರಾಮ್ won't accept this. shit ಏನ್ ಮಾಡ್ಕೊಂಡೆ ವೈಶ್? ನನಗೆ ಯಾರು ಬರ್ತಾ ಇದೆ. ಎಷ್ಟು अर्निंग्स ಆಗಿದೆ? सत्य भाव में कोपवेने नन्नली ನನಗೆ ಯಾರು ಬರ್ತಾ ಇದೆ. ಓವರ್ ರಿಯಾಕ್ಟ್ ಅಂತಾರೆ ಇದಕ್ಕೆ. ನೀಟಾಗಿ ಇಂಗ್ಲಿಷಲ್ಲಿ ಮಾತಾಡ್ಬೇವಿ, ಇಲ್ಲಾಂದ್ರೆ ಕನ್ನಡದಲ್ಲೇ ಇದಕ್ಕೆ ಓವರ್ ರಿಯಾಕ್ಟ್ ಅಂತ ಹೇಳ್ತಾರೆ. ಓವರ್ ರಿಯಾಕ್ಟ್ ಅಂತ ಪದ ಇಲ್ಲ ಬೇಬಿ, ಏನಾದ್ರೂ ಒಂದು ಬೇರೆ ಪದ ಹೇಳು. ಒಂದು ಸ್ಟಿಕ್ಕರ್ಗೋಸ್ಕರ ಅಲ್ಲ, ನೀನ್ ಕಣ್ಣೀರ್ ಹಾಕ್ಬೋದು, ನಾವ್ ಹಾಕ್ಬಾರ್ದ? ನೀನ್ ಹಾಕ್ತೆ ಅಂತ ಮುಖ ತರ್ಸಲ್, ಮುಖ ಕವರ್ ಆಗ್ತಿದೆ ವಿಡಿಯೋಲಿ. ನಾನು ವೈಲೆಂಟ್ ಆದ್ರಕಲ್ಲ ಶೂಟ್ ಮುಗಿಸಿ ಬಾಗ್ಲುಗಳಿಗೆ ಬಂದಿಲ್ಲ ಅಲ್ವಾ, ಅವತ್ತಿಂದ ನಾನು ಕೇಳ್ತಾ ಇರೋದು ಆಪಲ್ ಸ್ಟಿಕ್ಕರು. ಆಪಲ್ ಆಪಲ್ ರೆಡ್ ರೆಡ್ ಆಪಲ್. ತುಂಬಾ ದಿನ ಆದ್ಮೇಲೆ ನಾನು ಶೂಟಿಂಗ್ ಬಂದೀನಿ, ಏನ್ ಅನ್ನಿಸ್ತಾ ಇದೆ? ತುಂಬಾ ಬೇಜಾರಾಗ್ತಾ ಇದೆ. ನಾವೇ ನಿಮ್ಮ ಮನೆ ಹತ್ರ ಬಂದಿರೋದು, ನೀನ್ ಬಂದಿಲ್ಲ. ಎಲ್ಲೂ ನಿಂತಲ್ಲೇ ಇದೆಯಾ, ನಾವು ಬಂದಿದ್ವಿ. ಹೌದು, ನಮ್ಮ ಮನೆ ಹತ್ರ. ಓ ಸಾರಿ ಗೈಸ್, ಟೇಕ್ ಟೈಮ್, ಆಮೇಲೆ ಸಿಗ್ತೀನಿ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ವೈಶ್. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನೀನೊಂದು ಅಪರೂಪ ವ್ಯಕ್ತಿ ನನ್ನ ಲೈಫಲ್ಲಿ ಸಿಕ್ಕಿರೋದು. ಥ್ಯಾಂಕ್ಸ್ ಫಾರ್ ದ ಫ್ರೆಂಡ್ಶಿಪ್, ಫಾರ್ ದ ಟೈಮ್, ಫಾರ್ ದ ಲವ್, ಫಾರ್ ಟುಗೆದರ್ನೆಸ್. ಟಚ್ ಆಯ್ತು, ಎಲ್ಲೆಲ್ಲೋ ಟಚ್ ಆಯ್ತು. ಸುಮ್ಮನೆ ಹೇಳಿದ ಅಷ್ಟೇ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನೀನ್ ಗೊತ್ತು ಬಿಡು ಆಟ ನಂಗೆ. ಆಮೇಲೆ ನಮ್ಮ ಬಾಗಿಲು ಹೆಸರು ಕೇಳ್ಕೊಂಡು ಹೋಗು, ಅವ್ರು ತುಂಬಾನೇ ಕ್ಲೋಸು. ಅದ್ರ ಹೆಸರು ಡಾಕ್ಟರ್ ಅನಂತ ಅಶ್ವಿನಿ. ಸುಂದರವಾದ ಕೈ. ಯಾವ ಇವೆಲ್ಲ ಶಿಟ್ ಏನ್ ಮಾಡ್ಕೊಂಡೆ ವೈಶ್? ಅಯ್ಯೋ ಎಂತ ಡೀಪ್ ಕಟ್. ಏನ್ ಮಾಡ್ತಿದ್ದೆ ವೈಶ್? ಫ್ರೂಟ್ಸ್ ಕಟ್ ಮಾಡ್ತಿದ್ದೆ, ಫ್ರೂಟ್ಸ್ ಎಲ್ಲ ಮಾಡ್ತಿದ್ದೆ. ಅಯ್ಯೋ ಅಯ್ಯೋ ಅಯ್ಯೋ, ಗಾಯ ದೃಷ್ಟಿ ಅದು ತುಂಬಾ ತೋರಿಸ್ಬೇಡ. ನೋಡಿ ಗೈಸ್, ಇದೆ ಶೂಟಿಂಗ್ ಗಾಯ ಅಂದ್ರೆ ಹಿಂಗಿರುತ್ತೆ. ಬರೀ ಡೌಗಳಿಂದ ಅದಕ್ಕೆ ಬ್ಲಡ್ ಅನ್ನ ಹಾಕಿದ್ದಾರೆ, ನಿಜ ಬ್ಲಡ್ ಹಾಕಿದ್ದಾರೆ. ಅದು ಕೊಟ್ಟಿದ್ದು ಪ್ರಿಯಾನೇ, ಓ ಪಾಸಿಟಿವ್. ಈ ಪ್ರೀತಿ, ಈ ಪ್ರೇಮ ಎಲ್ಲ ನನ್ನ ಬ್ಲಡ್ ಅಲ್ಲಿ ಇದೆ. ಬಾಬಾ ಹೆಂಗಸ್ರವ್ರಲ್ಲ ಇವರು. ಹ್ಯಾಪಿ ರಕ್ಷಾ ಬಂಧನ್. ನಂಗೆ ಪೌಡರ್ ಕೊಡು, ಆ ಕುಂಕುಮ ಇರೋದನ್ನ ತೆಗೆದು. ಹ್ಯಾಪಿ ರಕ್ಷಾ ಬಂಧನ್ ಅಲ್ಲ, ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಅದು ಹ್ಯಾಪಿ ರಕ್ಷಾ ಬಂಧನ್. won't accept this. ಇಲ್ಲಿದೆ ಅವ್ರ ಹಣೆ, ಇದು ನನ್ನ ಫೋಕಸ್ ಪಾಯಿಂಟ್, ಟಾರ್ಗೆಟ್. ರಾಖಿ ಕಟ್ಟೋದು ಒಂದು ಟಾರ್ಗೆಟ್ ಆಗಿದೆ. ಟಾರ್ಗೆಟ್ ಮಾಡಿ ತಂಗಿಂದರು ದುಡ್ಡು ಕೀಳೋದು. ಡೇ ಲೈಟ್ ರಾಬರಿ ಅಂತಾರ. ಇನ್ನು ಬೆಳಿಗ್ಗೆ 9 ಗಂಟೆ. ಆಲ್ರೆಡಿ ನಮ್ಮ DKD ಕಂಟೆಸ್ಟೆಂಟ್ ಪರಿಸ್ಥಿತಿ ಹೀಗಾಗಿದೆ. ಕಿಸ್ಸಿಂಗ್ ಸೀನ್ ಏನ್ ಸರ್? ಹೌದು, ಕಿಸ್ಸಿಂಗ್ ಸೀನ್, ಹಗ್ಗಿಂಗ್ ಸೀನ್ ಎಲ್ಲ ಜಾಸ್ತಿ. ಯಾಕಂದ್ರೆ ಮನೆಯವ್ರ ಕೈಲಿ ಚೆನ್ನಾಗಿ ಬಿಗಿಸ್ಕೊಳ್ಳಿ ಅಂತ ಎತ್ತೋದು, ಫ್ರಂಟ್ ಇಂದ ಹಿಂಗ್ ಮಾಡೋದು, ಬ್ಯಾಕ್ ಇಂದ ಹಿಂಗ್ ಮಾಡೋದಲ್ಲ. ಅಯ್ಯೋ ಡಬಲ್ ಮೀನಿಂಗ್ ಸರ್. ಮ್ಯಾಮ್ ನೀ ಹುಡುಗನ ಅವ್ರ ಹುಡುಗಿನ? ನಾನು ನನ್ನ ಹುಡುಗ. ಎಲ್ಲಿ ಬಿಗಿಲು ಹ್ಯಾಟ್, ಎಲ್ಲಿ ಬಿಗಿಲು. ಓ ಆ ಸಾಂಗ. ನಾನು ಆ ಫೀಲ್ಡ್ ಅಲ್ಲಿ ಎಕ್ಸ್ಪ್ರೆಷನ್ಸ್ ಕೊಡ್ತಿಲ್ಲ ಅಂತಾರೆ. ನಾನು 100 ರೂಪಾಯಿ ನೋಡ್ತಾರೆ ಕಡೆ. ಅವ್ರು ಗ್ಲಾಸ್ ಹಾಕೊಂಡು ಚಂದ ಕಾಣಿಸ್ತಾರೆ. ಇನ್ನ ಅವ್ರು ಗ್ಲಾಸ್ ಹಾಕೊಂಡ್ರೆ ಪ್ಲೀಸ್ ಹಾಕೊಳ್ಳಿ. ಅವ್ರು ಈಗ ಹೆಂಗ್ ಕಾಣಿಸ್ತಾರೆ ಗೊತ್ತಾ? ತುಂಡಲಾಗಿ. ಇದಕ್ಕೆ ನೀವು ಎಡಿಟರ್ ಯಾವ್ದಾದ್ರು ಒಂದು ಅದ್ ಬರುತ್ತಲ್ಲ ಅದ. ನಾನ್ ಮದ್ವೆ ಆಗೋ ಹುಡುಗಿ ನೋಡಕ್ಕೆ ತ್ರಿಪುಲ ಸುಂದಲಿ ತರ ಇರ್ಬೇಕು. ಪಕ್ಕ ಊಟ ಬೇಡ. He will keep up your words. Editor, please don't do all such things. ನನ್ನ ಇಮೇಜ್ ನ ಡ್ಯಾಮೇಜ್ ಮಾಡಬೇಡಿ. ತ್ರಿಪುರ ಸುಂದರಿ ಬಾರಿಣಿ ಹಸಮಣೆಗೆ. ತ್ರಿಪುರ ಸುಂದರಿನೂ ಬೇಡ, ಯಾವಳು ಬೇಡ. ಇದೆಲ್ಲ ಆಗ್ತೀರಾ ಸುಮ್ನೆ. ನಿಮ್ ವ್ಲಾಗ್ ಯಾವ್ದು ಗೊತ್ತಾ ನೋಡಿದ್ದು? DKD ವ್ಲಾಗ್ ಫಸ್ಟ್ ವ್ಲಾಗ್ ನಾನು ನೋಡಿದ್ದು. ಸೊ DKD ವ್ಲಾಗ್ ಅಲ್ಲಿ ಅವರು ಸ್ಟಾರ್ಟಿಂಗ್ ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ಕೊಂಡ್ರಲ್ಲ, ನನ್ನ ಕಾಲ್ ಬಂತು. ಸೇಮ್ ಟು ಸೇಮ್ ಐ ಎಕ್ಸ್ಪೀರಿಯನ್ಸ್ಡ್. ಕಟ್ ಕಾಪಿ ಪೇಸ್ಟ್. ಇವ್ರ ಲವ್ವರು ಚಿತ್ರ ಹಿಂಸೆ ಕೊಟ್ಟು ಸೈಕೋ ಸಾಯಿಸ್ಬಿಟ್ಟಿದ್ರು. ಬದುಕಿ ಬಂದಿದ್ದಾಳೆ. ಹನಿ ತರ ಇದ್ದಿದ್ದು ಅನಿಶಾ, ಆನೆಬೆಲ್ಲ ಅನಿಶಾ.
ನಾನ್ರಿ ಲಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಟಾಪಿಕ್ ಕೊಡ್ತೀನಿ, ಕಂಟೆಂಟ್. ಸರ್ ಸ್ವಲ್ಪ ಮಾತಾಡ್ಬೇಕಾಗಿ ವಿನಂತಿ. ಸರ್ ಹೇಳಿ. ಹ್ಯಾಪಿ ಬರ್ಡೇ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಇಲ್ಲ ಒಂದು ಸ್ವಲ್ಪ ಗಜಾಬಿಜ ಇದೆ, ಆಮೇಲೆ ಮಾಡ್ತೀನಿ. ಹೆಲೋ ಗೈಸ್, ಇವತ್ತು ಬ್ಯಾಕ್ ಟು ಸೀತಾರಾಮ ಸೆಟ್ ಆ್ಯಂಡ್ ಇಲ್ಲಿ ಒಬ್ರು ಸೌತ್ ಕೊರಿಯಾದಿಂದ ಒಬ್ರು ಲೇಡಿ ಬಂದಿದ್ದಾರೆ. ಸೌತ್ ಕೊರಿಯಾದಿಂದ ಯಾವಾಗ ಬಂದ್ರಿ ನೀವು? ಆಕ್ಚುಲಿ ನಾರ್ತ್ ಕೊರಿಯಾದಿಂದ ಬಂದಿರೋದು. ಕನ್ನಡ ಅರ್ಥ ಆಗುತ್ತೆ ಅವ್ರಿಗೆ. ಓ ಮೈ ಗಾಡ್, ಕನ್ನಡ ಬರುತ್ತೆ. ಡೌಟ್ ಬರಬಾರ್ದು ಅಂತ ಕನ್ನಡ ಕರೆಕ್ಟಾಗಿ ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹೇರು, ಮೇಕಪ್ ಎಲ್ಲ ಕೆ-ಡ್ರಾಮಾ ನೋಡಿ ನೋಡಿ ಇನ್ಸ್ಪೈರ್ ಆಗ್ಬಿಟ್ಟು ಶಿ ಈಸ್ ಬಿಕಮ್ ಎ ವೆರಿ ಕೆ-ಡ್ರಾಮಾ ಲುಕಿಂಗ್ ಗರ್ಲ್ಸ್. ಅಲ್ಲಡಿ ಆ ಮೇಕಪ್ ಹಂಗೆ ಬಿಟ್ಕೊಂಡು ಹಂಗೆ ಆಗ್ಬಿಡಿದಳು. ಇಲ್ಲ ಗಾಯ್ಸ್, ಇಲ್ಲ ಡೌ ಗೈಸ್ ಅವಳ ಮನಸ್ಸಲ್ಲಿ ಹೋಗದ ಅಪ್ಪಟ ಕನ್ನಡತಿ. ಅಯ್ಯೋ ಯಾಕೆ ಮಗ ತಲೆ ತಿರುಗ್ತಾದ? ಹೌದಪ್ಪ, ಇವ್ರಿಗೆ ದುಬೈ ತರ ಕಾಣ್ತೀನಂತೆ, ಇವ್ರಿಗೆ ಕೊರಿಯನ್ ತರ ಕಾಣ್ತೀನಂತೆ, ನಿಮ್ಗೆಲ್ಲ ಯಾವ ತರ ಕಾಣ್ತೀನಿ? ಕಮೆಂಟ್ ಮಾಡಿ. ನಾನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ರೀಸೆಂಟ್ ಆಗಿ ನಾನೊಂದು ಮೀಮ್ ನೋಡಿದ್ದೆ. ಅದ್ರಲ್ಲಿ ಅವ್ನು ಏನ್ ಹೇಳ್ತಾನೆ ಅಂತಂದ್ರೆ, ಈ ಹೆಣ್ಮಕ್ಳಿಗೆ ಏನಾಗಿದೆ ಏನೋ ಗೊತ್ತಿಲ್ಲ, ನನಗೆ ಮೀಸೆಗಡ್ಡ ಇರೋರು ಇಷ್ಟ ಅನ್ಕೊಂಡು ಅರ್ಧಕ್ಕರ್ಧ ಪಾಪ್ಯುಲೇಷನ್ಗಳನ್ನ ಆದಿವಾಸಿ ಮಾಡ್ಬಿಟ್ಟು ಇವಾಗ ಅವ್ರಿಗೆ ಕೊರಿಯನ್ ಹುಡುಗರು ಇಷ್ಟ ಅಂತೆ. ನಾವೇನ್ ಮಾಡೋಣ ಇವಾಗ? ಮೀಸೆಗಡ್ಡ ತೆಗಿಬೇಕು ಬೇಡವಾ ಅನ್ನೋದೇ ಗೊತ್ತಾಗ್ತಿಲ್ಲ. ನಿಮ್ಗೆ ಗೊತ್ತಾಗುತ್ತೆ ಅಶೋಕ್ ಹುಡುಗ ಹುಡುಗಿ ಮತ್ತೆ ಬೇರೆ ಬೇರೆ ಎಲ್ಲರೂ ಒಂದೇ ತರ ಕಾಣ್ತಾರೆ ಅಥವಾ ಎಲ್ಲ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮ್ಗೆ? ಆಬ್ವಿಯಸ್ಲಿ ಎಲ್ಲರೂ ಒಂದೇ ತರ ಕಾಣ್ತಾರೆ. ನಾನು ಅದನ್ನೇ ಹೇಳ್ತೀನಿ. ನೋಡಿದಾಗ ಏನಂಗೆ ಇಷ್ಟಪಡ್ತಾರೆ ಹುಡುಗ ಹುಡುಗಿ, ಡಿಫ್ರೆನ್ಸ್ ಗೊತ್ತಾಗ್ತಿಲ್ವಲ್ಲ ನನಗೆ. ನೋಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಿಲ್ಲ. ಯಾಕೋ ಲೈಟ್ ಕಟ್ ಮಾಡ್ತಾ ಇದಾರೆ ಗೈಸ್. ನಾನು ಲೈಟ್ ಇಲ್ಲದೆ ಬೆಳಗೋ ಅಂತ ದೀಪ ಹಾಕ್ತೀನಿ ಗೈಸ್. ಇಲ್ಲಿ ರೆಕಾರ್ಡಿಂಗ್ ನಡೀತಿದೆ ಅನ್ನೋದು ಒಂಚೂರು ಅರ್ಥ ಆಗೋದ್ ಬೇಡ ಇವ್ರಿಗೆ. ಯಾರ್ದು ಶಿವು ಇವಾಗ? ಸರಿತಾವ್ ಡೈರೆಕ್ಟರ್. ಇಲ್ಲಿ ರೆಕಾರ್ಡಿಂಗ್ ನಡೀತಿದೆ ಅನ್ನೋದು ಒಂಚೂರು ಅರ್ಥ ಆಗೋದ್ ಬೇಡ ಇವ್ರಿಗೆ. ಇವತ್ತು ಒಂದು ಹಾಸ್ಪಿಟಲ್ ಸೀನ್ ಹೆವಿ ಹಾರ್ಶ್ ಲೈಟ್ ಆಗೋಯ್ತು. ಓ ಮೈ ಗಾಡ್, ನನ್ನ ಕೂದಲು ಕಲರ್ ಬಗ್ಗೆ ನಾನು ಮಾತಾಡಬೇಕು. ಡಿಸಾಸ್ಟರ್ ಆಗಿತ್ತಲ್ವಾ ಪಾಪ. ಅದು ನನ್ನ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಆಮೇಲೆ ಎಲ್ಲರೂ ತುಂಬ ಸೊಗಸಾಗಿ ಬರ್ತಾಯಿದೆ ಟಿ ವಿಲಿ, ತೆಗ್ಸು ಫಸ್ಟು ಅಂದರು. ಅದಕ್ಕೆ ನಾನು ನಿಮ್ಮೆಲ್ಲರೂ ಖುಷಿನೇ ನನ್ನ ಖುಷಿ ಅಂತ ಹೇರ್ ಕಲರ್ನ ವಾಪಸ್ಸು. ನಾನು ಹೇರ್ ಕಟ್ಟಿಗೆ ಹೋಗ್ತೀನಲ್ಲ, ಅವಾಗ ಸಲೂನಲ್ಲಿ ಫುಲ್ಲು ಜೆಲ್ಲೆಲ್ಲ ಹಾಕಿ ಆಮೇಲೆ ಹೇರ್ ಡ್ರೈಯರಿಂದ ಫುಲ್ಲು ನಿಲ್ಲಿಸ್ಬಿಟ್ಟು ಫುಲ್ಲು ಸಕ್ಕದಾಗಿ ಮಾಡಿರ್ತಾನೆ. ನೆಕ್ಸ್ಟ್ ಡೇ ವಾಪಸ್ ಹಿಂಗೆ ಆಗಿರುತ್ತೆ. ಆ್ಯಕ್ಚುಲಿ ನನ್ನ ಹೇರ್ ಕಲರು ನಮ್ಮ ಡೈರೆಕ್ಟ್ರಿಗೆ ತುಂಬ ಇಷ್ಟ ಆಗಿತ್ತು, ಅದಕ್ಕೆ ಇಟ್ಕೊಂಡಿದ್ದೆ ಅಷ್ಟು ದಿನ. ವೈಫು ನೋಡಿದಾರದನ್ನು. ಓ, ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ ಸರ್ ಅವರು? ಥ್ಯಾಂಕ್ ಯು ಸರ್. ನನ್ನ ಹೇರ್ ಕಲರ್ ತುಂಬ ಚೆನ್ನಾಗಿತ್ತು ಅಂತ ನೀವು ಹೇಳಿದ್ದಕ್ಕೆ ಇದನ್ನ ಮೇಂಟೈನ್ ಮಾಡಿದ್ದೆ. ಮಧು ಸರ್ ಒಬ್ಬರಿಗೆ ನನ್ನ ಹೇರ್ ಕಲರ್ ತುಂಬಾ ಇಷ್ಟ ಆಗಿತ್ತು. ನಿಮ್ ಶರ್ಟ್ ಕಲರ್ ನನ್ನ ಹೇರ್ ಕಲರ್ ಇತ್ತು ನೋಡಿ. ಹೆಂಗಿರುತ್ತೆ ಈ ಕಲರ್ ನಿಮ್ಮ ಮುಖದ ಮೇಲೆ ಇದ್ರೆ ಹೆಂಗಿರುತ್ತೆ? ದಿಸ್ ಫೀಲ್ಸ್ ಲೈಕ್ ದಿಸ್ ಪೊರ್ಕೆ ಕಲರ್. ಪಾಪ ಎಲ್ರು ತುಂಬಾ ಚೆನ್ನಾಗಿ ಕಮೆಂಟ್ ಮಾಡಿದ್ರಿ ನನ್ನ ಹೇರ್ ಕಲರ್ ಬಗ್ಗೆ. ನಿಮ್ ಖುಷಿನೇ ನನ್ನ ಖುಷಿ ಅಂತ ತೆಗ್ಸ್ಬಿಟ್ಟಿದೀನಿ, ವಾಪಸ್ ಬ್ರೌನಿಗೆ ಬಂದಿದ್ದೀನಿ. ಸಮಾಧಾನ ಆಯ್ತಾ? ಈಗ ಎಲ್ರಿಗೂ ಊಟ ಸೇರ್ತಿದೆ ತಾನೆ. ಲೈಟ್ ಹಾಕ್ತಾರೆ, ಲೈಟ್ ತೆಗಿತಾರೆ, ಲೈಟ್. ನಿನಗೆ ನೀನು ಮನೇಲಿ ವ್ಲಾಗ್ ಮಾಡ್ತೀಯಲ್ಲ, ಅವಾಗ ಈ ತರ ಲೈಟಿಂಗ್ ಸಿಗುತ್ತಾ ನಿನಗೆ? ಸ್ವಿಚ್ ಆಫ್ ಆಗೋದು, ನಾನು ಆರ್ಕಿಟೆಕ್ಟ್ ಗೆ ಲೈಟ್ ಮಾಡ್ತೀನಿ ಇದಕ್ಕೆ ಅಂತ. ಹೌದಾ? ಬಟ್ ಹಿಂಗೆಲ್ಲ ಆನ್ ಆಫ್ ಎಲ್ಲ ಯಾರು ಮಾಡ್ತಾರೆ? ನಮ್ಮ ಅಣ್ಣಗೆ ಹೇಳ್ಬೇಕು, ಆಫ್ ಮಾಡು, ಆನ್ ಮಾಡು. ನಿನ್ ತರಾನೇ ಮಾಡಕ್ ಬರೀ ಕೆಲಸ ಇರಲ್ಲ ಅನ್ಕೊಂಡಿದ್ದೆ ಜನಗಳಿಗೆ. ನೀವ್ ಇನ್ನೇನ್ ಮಾಡ್ತಾ ಇದ್ದೀನಿ ಇವಾಗ? ಕೆಲಸ ಮಾಡ್ತಿದ್ದೀನಿ, ಪೇಮೆಂಟ್ ಇಲ್ಲದೆ ಕೆಲಸ ಮಾಡ್ತಿದ್ದೀನಿ. ನಿನ್ ಬ್ಲಾಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ, ಪೇಮೆಂಟ್ ಕೊಟ್ಟಂಗೆ. ಪಾರ್ಟಿಸಿಪೇಷನ್ಗೆಲ್ಲ ನಾವು ಸರ್ಟಿಫಿಕೇಟ್ ಕೊಡ್ತೀವಿ. ಸರ್ಟಿಫಿಕೇಟ್ ಜೊತೆ ಒಂದು ಎನ್ವೆಲಪ್ ಕೊಡು. ಮನಿ ಮೈಂಡೆಡ್ ಪೀಪಲ್ ಜೊತೆ ನಾನು ಕೆಲಸ ಮಾಡಲ್ಲ ಗೈಸ್. ಯೂಟ್ಯೂಬ್ ಬ್ಲಾಗ್ ಇರೋದು ಯಾರ್ದು? ಮನಿ ಮೈಂಡೆಡ್ ಯಾರು? ನನ್ನ ಬ್ಲಾಗ್ ನಾನು ಖುಷಿಗೆ ಮಾಡ್ತೀನಿ, ಮೆಮೊರೀಸ್ಗೋಸ್ಕರ. ಬೇಡ, ಜನ ಕೇಳ್ತಾರೆ ನೀನು ಎಷ್ಟು ನಾಟಕ ಮಾಡ್ತಿದ್ಯಾ ಅಂತ. ಎಷ್ಟು ಅರ್ನಿಂಗ್ಸ್ ಆಗಿದೆ? ನಾಳೆ ಸಿಗ್ತೀನಿ, ಕಟ್ ಮಾಡಿ. ನಾನು ಡಿಕೆಡಿ ಪ್ರಾಕ್ಟೀಸ್ ಮಾಡ್ತೀನಿ ಸರ್.
ಈ ರೇಂಜಿಗೆ ನಾನೆಲ್ಲ ನಿಂದು ಮುಗಿಸ್ಕೊಂಡು ಅನ್ಕೊಂಡು ತಗೊಂಡೆ. ಈಗ ಮೊಣತಿರೋ ಒಂದ್ 2-3 ತಗೊಂತೀನಿ. ಒಂದ್ 2-3 ತಗೊಂತೀನಿ. ಈ ರೇಂಜಿಗೆ ಚಿಪ್ಸಿಗೆ ಒಡೆದಾಡ್ತಾ ಇದ್ದಾರೆ, ಕಿತ್ತಾಡ್ತಾ ಇದ್ದಾರೆ. ನಾನು ಈ ವಾರ ಡಾನ್ಸ್ ಮಾಡ್ತಾ ಇರೋ ಹಾಡು ರವಿಚಂದ್ರನ್ ಸರ್ ಅವರ ಹಾಡು ಯಾರೇ ನೀನು ಚೆಲುವೆ ಚಿತ್ರದ ಒಂದು ಗೀತೆ. ಪ್ರಿಯಾ ಪ್ಲೀಸ್ ಲವ್ ಮಿ ಪ್ರಿಯಾ. ನನ್ನ ಹೆಸರು ಪ್ರಿಯಾ ಅಂತ ಅವರು ಚಾನಲ್ ಏನೋ ನನ್ನ ಮೇಲೆ ಲವ್ ಆಗ್ಬಿಟ್ಟು ಆ ಸಾಂಗ್ ಕೊಟ್ಟಿದ್ದಾರೆ ಅನ್ಸುತ್ತೆ. ಪ್ರಿಯಾ ಪ್ಲೀಸ್ ಲವ್ ಮಿ ಪ್ರಿಯಾ, ಪ್ರಿಯಾ ಪ್ಲೀಸ್ ಲವ್ ಮಿ ಪ್ರಿಯಾ. ಆ ಫ್ಯಾನು ಬೇಡ ಬಂದ್ ಕರೋ ಹಾತ್ ಜೋಡ್ಕೆ ಮೇ. ನಮ್ಮ ಸಿಂಗರ್ ಬಂದಿದ್ದು ಅವ್ರ ಕೈಲಿ ಹಾಡಿಸ್ತಿದ್ದೆ. ಒಬ್ಬರು ಶಾರ್ಟ್ಗೆ ಹೋಗ್ಬಿಟ್ರೆ ಅವರು. ಓಕೆ, ಆ ಶಾರ್ಟ್ನ ನಾನು ಹಾಕ್ತೀನಿ ನಮ್ಮ ಸಿಂಗರ್ ಕೈಲಿ ಹಾಡಿಸ್ಬಿಟ್ಟು. ಎಡಿಟರ್ ಪ್ಲೀಸ್ ನೋಟ್ ಇಟ್. ಬಂದ್ರು ನಮ್ಮ ಸಿಂಗರ್ ಬಂದ್ರು. ಆ ಸಾಂಗ್ ಪ್ಲೀಸ್ ಲವ್ ಮಿ ಪ್ರಿಯಾ, ಪ್ರಿಯಾ ಪ್ಲೀಸ್ ಲವ್ ಮಿ ಪ್ರಿಯಾ. ಆ ಲೋಕ ಬೇಡ, ಆ ಸ್ವರ್ಗ ಬೇಡ, ಈ ಪ್ರೀತಿಯ ದಕ್ಷಿಣಗಳೇ ಬೇಡ. I am in love, you are in love, ಸೃಷ್ಟಿಕರ್ತ is in love, ಸೃಷ್ಟಿಕರ್ತ is in love. L-O-V-E, L-O-V-E, ಸೂಪರ್ ಸೂಪರ್ ನಮ್ಮ ರಿಯಲ್ ಟ್ಯಾಲೆಂಟ್ ಮ್ಯಾಮ್. ಏನು ಸಖತ್ತಾಗಿ ಆಡಿದ್ದಾರೆ. ಮೊಬೈಲ್ ಹಿಂಗಿದ್ದಿದ್ದು ಹಿಂಗೆಲ್ಲ ಟರ್ನ್ ಮಾಡ್ತಾ ಇದ್ದೀನಿ ನಾನು. ಓಕೆ ಗಾಯ್ಸ್, ಸೊ ಹಾಡನ್ನ ಕೇಳಿಸ್ಕೊಂಡಿದ್ರು. ಸೊ ಈ ಹಾಡಿಗೆ ನಾನು ಪರ್ಫಾರ್ಮ್ ಮಾಡ್ತಾ ಇದ್ದೀನಿ. ಈ ನನ್ನ ಮಕ್ಕಳು ಒಂದೊಂದಲ್ಲಾಡ. ಸೊ ಇದು ನಾನು ಮಾಡ್ತಿರೋಂಥ ಸಾಂಗು. ಅದನ್ನ ನಾನು ನನ್ನ ಓನ್ ಕಾಂಪೋಸಿಷನ್. ನೀವೆಲ್ಲರೂ ನನ್ನ ಇನ್ಸ್ಟಾಗ್ರಾಮ್ ನೋಡಿದ್ರೆ ನಾನು ಆಲ್ರೆಡಿ ಒಂದು ಕಾಂಪೋಸಿಷನ್ ಮಾಡಿದ್ದೀನಿ ಲಿರಿಕ್ಸು. ಅಪ್ಪನ ಮಡಿಲು ಅಮ್ಮನ ಮಡಿಲು ನಿಂಗ್ಯಾವ್ದು ಬೇಕು ನೀನೇ ಹೇಳು. ಇದು ನನ್ನ ಫಸ್ಟ್ ಕಾಂಪೋಸಿಷನ್ ಗೈಸ್. ಇವಾಗ ಇದು ಬೇರೆ ಕಾಂಪೋಸಿಷನ್ ಟ್ಯೂನು, ಆದರೆ ಲಿರಿಕ್ಸು ನಂದು. ಈ ಸಾಂಗ್ಗೆ ನಾನು ಏನು ಲಿರಿಕ್ಸ್ ಬರೆದು ಫಸ್ಟ್ ಮರ್ತೋಯ್ತು. ದಯವಿಟ್ಟು ಯಾರು ಕೇಳಬೇಡಿ, ಕ್ಯೂ ಹೊರಟೋಗುತ್ತೆ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಈ ಹಾಡನ್ನ ನಾನು ಅಂಜು ಸಿಚುಯೇಷನ್ಗೆ ಒಂದು ಪ್ರೀತಿಯಿಂದ ಲಿರಿಕ್ಸ್ನ ಚೇಂಜ್ ಮಾಡಿದ್ದೀನಿ. ಆ್ಯಂಡ್ ಆ ಲಿರಿಕ್ಸ್ ಬಂದು ಆ ಅಣ್ಣ ಬೇಡ, ಈ RP ಬೇಡ, ಪ್ರೀತಿ ಇರೋದ ನಮ್ಮತ್ತೇನು ಬೇಡ, ಓ ಅತ್ತಿಗೆ ಜಿನ್ 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 ನೀವೇ ನನಗೆ ಜಿನ್ ಜಿನ್ ಜಿನ್, ತಾಯಿ ಅಣ್ಣ ಎಲ್ಲಾನು ನೀವೇ ನನಗೆ ಸಾಕು. ಅದು ಸಿಂಕ್ ಮಾಡ್ಕೊಳ್ಳಿ ಗೈಸ್, ನೀವೇ ತಲೆಯಲ್ಲಿ ಸಿಂಕ್ ಮಾಡ್ಕೊಳ್ಳಿ ನಾನು ಏನು ಆಡ್ತಾ ಇದ್ದೀನಿ ಅಂತ. ಬಟ್ ಶಿ ವಾಂಟೆಡ್ ಟು ಕನ್ವೆ ದಿಸ್ ಮೈಂಡ್ ವಾಯ್ಸಲ್ಲಿ. ನಾನು ಅವಳ ಮನಸ್ಸಿನ ಆಳದ ಮಾತನ್ನು ಅರಿತುಕೊಂಡು ಅದನ್ನು ಲಿರಿಕ್ಸು ಬರೆದು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಅಂಚು ಥ್ಯಾಂಕ್ ಯು. ಎಸ್, ಈ ಅತ್ತಿಗೆ ಯಾವತ್ತು ನಿಲ್ತಾಳೆ ನೆನಪರ. ಅಣ್ಣನೂ ಬೇಡ, RPನೂ ಬೇಡ, ಸಾಕು. ಅದಕ್ಕೆ ಹಾರ್ಟ್ ಟಚ್ ಆಗೋಯ್ತು. ಹಟ್ಟಿಗೆ ಬಲ್ಲಗ ಇಟ್ಬಿಟ್ಟ, ಅದನ್ನ ನೆಕ್ಸ್ಟ್ ಕೈಗೆ ಕೊಟ್ಬಿಟ್ಟ. ಯಾರೋ ಅವಳಿಗೆ ಚೊಂಬು ಕೊಟ್ಟಿದ್ದಾನೆ, ಹಾಗಾಗಿ ಅವಳು ಅವಳ ಮನಸ್ಸಿನ ಆಳದ ನೋವನ್ನು ಹಾಡಿನ ಮೂಲಕ ಹಾಡ್ತಾ ಇದ್ದಾಳೆ. ನಿಂಗೆ ಚೊಂಬು ಕೊಟ್ಟ ಹುಡುಗ ಯಾರು? ರಾಮ್. ಏನೋ ಯಾರೋ ಬಾಯ್ ಫ್ರೆಂಡ್ ಅಂತಿದ್ದಾರಾ? ಬಾಯ್ ಫ್ರೆಂಡ್. ನೆಕ್ಸ್ಟ್ ವ್ಲಾಗ್ನ ಹಂಗೆ ಯೂಟ್ಯೂಬ್ ಚಾನಲ್ ಫಾಲೋ ಮಾಡ್ತಾ ಇರಿ. ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ.